ಉಂಟು ಜಾಗ ನಿಮ್ದ, ನಮ್ಮದ್ದು. ಕಾಲ್ ನಿಮ್ದ, ನನ್ನದ್ದು. ಕತ್ತಿ ನಿಮ್ದ, ನನ್ನದ್ದೇ. ನಿಮ್ ಕೊಂದ್ರೆ ಕೇಳುವವ್ರು ಯಾರಾದ? ತಲೆ ಮೇಲಿನದ್ದು ಮಾತ್ರ ಕಳ್ಕೊಂಡಿದ್ದಿ ಮಗನೇ. ಹಾಗಂತ ಬೇರೆ ಕಡೆ ತೆಗಿಬಿಡ್ರಿ ಅಪ್ಪ. ನಿಮ್ಮ ಕಾಲಾದ್ರೂ ಹಿಡಿತೀನಿ. ಮರದ ತಲೆ ನೋಡಿದ್ರೆ ಗೊತ್ತಾಗ್ತದೆ. ಹ್ಞೂನ್ರಿ, ಬುಡದಲ್ಲೆಲ್ಲ ಎಷ್ಟುಂಟು ಅಂತ. ಇದು ನೋಡಿದಾಗ ಮತ್ತೆ ಎಲ್ಲೂ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಬೇಕೇನು? ನಿಮ್ಮ ಅನುಭವಕ್ಕೆ ಚಿರಋಣಿ. ಆದ್ರೆ ನಮಗೊಂದು ಉಪದ್ರ ಮಾಡ್ಬೇಡ್ರಿ. ಆ ಅನುಭವ ನಮಗಿದ್ದದ್ರಿಂದಲೇ ಹೇರಳವಾಗಿ ಬೆಳೆಸ್ಕೊಂಡಿದ್ದೇವೆ. ಹಾಕಕ್ ಬಂದ್ರಿ ಈಗ ಆ ಒಂದು ವ್ರತ ನಿಮಗಿರುವುದರಿಂದ ಜಾಗ ನಿಮ್ದು, ಮಂಕ್ರಿಗಳು ನಿಮ್ ಕೊಂದ್ರೆ ಕತ್ತಿಯನ್ನ ನಾನು ತೆಗೆದು ಕೊಂದ್ರೆ ನಿನ್ನನ್ನ ಕೊಂದರೆ ನಮ್ಮನ್ನ ಕೇಳುವವರು ಯಾರಿದ್ದಾರೆ? ಹಂಗ ಹೇಳಿನ್ರಿ. ಏನೋ ಇವತ್ತೊಂದಿಸ್ ಬೇಡ್ರಿ, ಮತ್ ನೀವ್ ಎಷ್ಟು ಹಾಕಿದ್ರು ತಿನ್ಕೊಂಡು ಹೋಗ್ತೀವಿ ನಾವು. ಈ ದಿವಸ ತಿನ್ನುವುದಿಲ್ಲ. ಹ್ಞೂನ್ರಿ, ನಾಳೆ ತಿಂತೀವಿ. ಅಯ್ಯೋ, ಇವತ್ತು ಬಿಟ್ಟದ್ದೆಲ್ಲ ನಾಳೆ ಸೇರ್ಸ್ ತಗೋತೀವಿ. ಹಾಗಾದ್ರೆ ಮೋಸಗಾರರ ಅಲ್ರಿ ನೀವು. ನಮ್ಮಲ್ಲಿ ಕಾಪಟ್ಯ ಇಲ್ಲ. ನಮ್ಮನ್ನ ವಂಚಿಸುವುದಕ್ಕೆ ಬಂದದ್ದಲ್ಲ. ಅಲ್ರಿ, ಇದಿಷ್ಟು ಸತ್ಯ. ಸತ್ಯ ಹೇಳಕತ್ತೀನಿ ಅಪ್ಪ. ಬಾಯ್ ಬಿಡ್ಬೇಡ್ರಿ, ಬಾಯ್ ಬಿಡ್ಬೇಡ್ರಿ. ಅಯ್ಯೋ, ಸತ್ತ ಸಿಂಹ ಬಾಯ್ ಬಿಟ್ಟಂಗೆ. ಏನು ನನ್ನ ಬಾಯಿ ನೋಡಿದ್ರೆ ಸತ್ತ ಸಿಂಹ ಅದು ನೆನಪಾಗ್ತದೆ. ಅಲ್ರಿ, ನಾವು ಭೇಟಿ ಆಡ್ತೀವಿ, ಆ ಸಿಂಹದ ಮುಖ ಹಾಗೆ ನೋಡಕ್ ಜೀವಂತ ಇದ್ದ ಸಿಂಹ ಅಂತ ಹೇಳ್ಬೇಕು. ಅಲ್ರಿ, ಅದು ನಾವು ಹತ್ರದಿಂದ ನೋಡಂಗಿಲ್ಲ, ಸತ್ತ ಮ್ಯಾಗ ನೋಡುದು. ಸರಿ, ಹಂಗ್ರಿ ಅದ್ರ ಮುಖ ನೋಡ್ದಂಗ ಆಕೈತಿ. ನಾಳೆಯ ದಿವಸ ಹ್ಞೂನ್ರಿ, ನಮ್ಮಲ್ಲಿ ಊಟ ಮುಗಿಸಿ ನೀವು ಪ್ರಾಮಾಣಿಕರು ಎನ್ನುವುದನ್ನ ನಿರೂಪಿಸಿ ಮಾಡೇ ಹೋಗ್ತೀವಿ. ಆಮೇಲೆ ಹೋಗಬೇಕು. ಹ್ಞೂನ್ರಿ, ಹಾಗೆ ಇದು ಆ ಮಗು ಸಿಕ್ಕಿರುವ ಸ್ಥಳ ಎಲ್ಲಿ ಅಂತ ಹೇಳಿದೆ? ಅದ ಚಂದನಾವತಿ ಕುಂತಳದ ಗಡಿ ಪ್ರದೇಶ ರೀ. ಗಡಿ ಪ್ರದೇಶ, ಬಿದ್ರಮಟ್ಟಿಯಿಂದ ಆಚೆ. ಮಗುವಿನ ಯಾವ ಕಾಲ ಬೆರಳನ್ನ ಕತ್ತರಿಸಲ್ಪಟ್ಟದ್ದು? ಎಡಗಾಲ. ಅದು ಬಲಗಾಲ ಅಲ್ಲ, ಅದರದ್ದೇ ಎಡಗಾಲ. ಇದ್ರದ್ದು ನಾ ಹಿಂಗ್ ಹೊಡ್ಕೊಂಡೆ ಸುಮ್ಮನೆ. 5ಕ್ಕೆ 5 ಬೆರಳುಂಟು. ಒಂದು ಕತ್ತರಿಸಾರ ಅಂದ್ರೆ ಒಂದು ಹೆಚ್ಚಿರ್ಬೇಕ್ರಿ. 6 ಬೆರಳಿರಬಹುದು. ಹೌದು. ಏನಾಗಿರಬಹುದು? ಯಾಕೆ ಮತ್ ಕರ್ದಿರಿ? ಯಾರು ಕರೆದಿದ್ದಾರೆ? ನಂಗೆ ದೂರ ಹೋಗ್ಬೇಕು, ಹೋಗಕ್ಕೂ ಬಿಡಂಗಿಲ್ಲ. ನಿನ್ನನ್ನು ಕರೆಯಲಿಲ್ವ? ಈಗ ನನ್ನಷ್ಟಕ್ಕೆ ನಾನು ಏನೋ ಹೇಳ್ತಾ ಇದ್ದೆ. 3ನೇ ಬಾರಿ ಕರ್ದಿರಿ ನೀವು? 2ನೇ ಬಾರಿ ಕರೆದದ್ದ. 2ನೇ ಮತ್ತೆ ಬರಬೇಡ. ಹ್ಞೂನ್ರಿ, ನಂಗೆ ಹಿಟ್ಟು ಹೇಳಿದ್ರೆ ಸಂತೋಷ ಬರ್ತೀನಿ. ನಿವಾಳಿಸು. ಸಾಯ ಏನೋ ಒಂದು ನಡೆದಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸತ್ಯ ವಿಷಯವನ್ನು ತಿಳಿಯಬೇಕು ಅಂತಾದರೆ ನಾನೇ ಚಂದನಾವತಿಯನ್ನ ಸೇರಿಕೊಳ್ಳಬೇಕು. ಮಗ ಮದನನಿಗೆ ಇಲ್ಲಿ ಹೊಣೆಗಾರಿಕೆಯನ್ನ ಒಪ್ಪಿಸಿ ಆ ಕಡೆಗೆ ನಡೀತೆ. ಬಹಳ ವರ್ಷ ಹಿಂದ್ ಬಂದವರು. ನೀವು ನಮ್ಮನೆ ಬರ್ಬೇಕಾದ್ರೆ ತಲೆ ತೆಗೆಸ್ಕೊಂಡು
ನಡೆಸ್ಕೊಂಡ್ ಬರ್ತಾ ಇದ್ದವ್ರು. ಮೊದಲು ಬರುವಾಗ ಹಾಗಿತ್ತು. ಈಗ ಬಹಳ ನಾವು ಮನೆ ದೊಡ್ಡ ಕಟ್ಟಿದ್ದೇವ್ರಿ. ಮನೆಯನ್ನು ದೊಡ್ಡದಾಗಿ ಕಟ್ಟಿದ್ದೀರಿ, ರಾಜಬೀದಿಯನ್ನು ಬಹಳ ದೊಡ್ಡದಾಗೈತ್ರಿ. ಮೊದಲಂಗೆ ಇಲ್ರಿ, ಹಿರಿದುಗೊಳಿಸಿದ್ದಲ್ಲ, ಈಗ ಹಿರಿದು ಕಾಡೆಲ್ಲ ತೆಗೆದು ನಾಡು ಮಾಡಿವ್ರಿ. ಅಲ್ರಿ ನೀವು ಒಂದು ಮಾತು ಹೇಳಿದ್ರ ನಾನ ಒಂದು ಕರ್ಕ ಬರ್ತಿದ್ನಲ್ರಿ. ಒಂದು ಮಾತು ಹೇಳಿಲ್ಲ, ಯಾರಿಗೂ ನೀವು ಹೇಳಿ ಕಳಿಸ್ಲಿಲ್ಲ, ಹಂಗ ಸೀದಾ ಬಂದ್ಬಿಟ್ರಲ್ರಿ ಅಪ್ಪ. ಹೇಳಿ ಕಳುಹಿಸುವಷ್ಟು ವ್ಯವಧಾನ ಇರಲಿಲ್ಲ. ಏನೋ ಅವಸರವಾಗಿ ನಿನ್ನನ್ನ ಕಾಣಬೇಕು ಎಂಬ ಆಸೆ ಆಯಿತು. ಇದು ನಿನಗೊಬ್ಬ ಮಗ ಎನ್ನುವ ಅದಾನೆ ಎಲ್ಲಿದ್ದಾನೆ ಕರೀತೀನಿ. ಮಗ ಒಳ್ಳೆಯದಾಗ್ಲಿ ಮಗ. ನಂಗೆ ನಮಸ್ಕಾರ ಮಾಡೋದಲ್ಲ, ಇಲ್ಲಿ ಯಾರಾದ ನೋಡಲಿ ಮುಂದೆ ಅವ್ರು ನಮಸ್ಕಾರ ಮಾಡು. ಹಂಗಲ್ರಿ, ನನ್ನ ಮಗನ ಮ್ಯಾಗ ಎಲ್ಲಾರು ಕಣ್ಣು ದಿಟ್ಟಿ ಬಿದ್ದಾತು ಅಂತ ಜಾಗ್ರತೆ ಮಾಡಿ. ಎದಕ್ಕಂದ್ರ ಬಹಳ ಚಂದ ಬೆಳೆಸಿನ್ರಿ. ಅಯ್ಯೋ ಮುದ್ದಾದ ಮುಖ, ನನ್ನ ಮಗನ ಮಕ್ಕ ಕಂಡ್ರೆ ಹಂಗ ಆಗೈತ್ರಿ. ಯಾರಿಗೂ ಆಗಬೇಕು. ಹೌದಲ್ರಿ? ಇದು ಇವನ ಹೆಸರು, ಅವನ ಹೆಸರು ಚಂದ್ರಹಾಸ ಅಂತ ಹೆಸರು ಇರ್ತೀವ್ರಿ. ಚಂದ್ರಹಾಸ, ಹೊಸದಾಗಿ ಅಧಿಕಾರಕ್ಕೆ ಬಂದವ ನೀನು, ಹೇಗನ್ನಿಸ್ತಾ ಇದೆ? ಪ್ರಜೆಗಳ ಸಹಕಾರದಿಂದ ವ್ಯವಸ್ಥಿತವಾದಂತಹ ಆಡಳಿತವನ್ನು ಮುನ್ನಡೆಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಮುನ್ನಡೆಸಿದ್ರೆ ನಿನಗೇನೂ ತೊಂದರೆ ಆಗುವುದಿಲ್ಲ. ತಮ್ಮ ಆಶೀರ್ವಾದ ಬೇಕು. ನನ್ನ ತಲೆ ಮೇಲೆ ಇದು ಕಿರಿಬಿಟ್ಟು ಅವಂಗ ಕಟ್ಬಿಟ್ಟಿದ್ರಿ. ಈಗ ಒಳ್ಳೆ ಕೆಲಸ ಮಾಡಿದೆ ನೀನು. ಮತ್ತೆ 8 ವರ್ಷ ಇಟ್ಕೊಳಕಾಕೈತ್ರಿ. ಇನ್ನಿ ಹಾಕುವ ನಿನಗೆ. ಅದೆಲ್ಲ ಬೇಡ, ಇದೇ ಸಾಕು ಅಂತೀವಿ. ಸರಿ, ಚಂದ್ರಹಾಸ. ಅವಸರ 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 ಅಲ್ರಿ, ಏನೋ ಆಕಸ್ಮಿಕವಾಗಿ ನಿಮ್ಮನ್ನ ಕಾಣಬೇಕು ಅನ್ನಿಸ್ತು, ಬಂದುಬಿಟ್ಟೆ. ಮಹತ್ವದ ವಿಷಯವೊಂದನ್ನು ನನ್ನ ಮಗನಿಗೆ ಹೇಳುವುದಕ್ಕೆ ಮರೆತೆ. ನಾನು ಹೋಗಲಿಲ್ಲ ಅಂತ ಆದ್ರಲ್ಲಿ ಅನಾಹುತವೇ ಆಗುವುದು. ಇನ್ನೊಮ್ಮೆ ಅಲ್ರಿ, ನೀವು ಬರು ಮುಂದನ ಅವಸರದಾಗ ಬಂದಿತ್ತು, ಹೇಳ್ದಾಗ ಕೇಳ್ದಾಗ ಬಂದ್ಬಿಟ್ಟಿರಿ. ಅದಕ್ಕೆ ನಮ್ಗೆ ಬೇಸರಿಕ್ಕಿಲ್ಲ. ಹೋಗೋದು ಹಂಗೆ ಅವಸರದಾಗ ಏನ್ ಮಾಡೋಣ, ರಾಜಕೀಯ ಹಂಗಲ್ರಿ. ನೀವು ಬಹಳ ವರ್ಷದ ಮ್ಯಾಗ ನಮ್ಮೂರಿಗೆ ಬಂದಿರಿ. ಬಂದ ಮ್ಯಾಗ ನಾವ್ ಇನ್ನು ನಿಮ್ಗೇನು ಔತಣ ಕೂಟ ಮಾಡ್ಲಿಲ್ರಿ. ಅಯ್ಯೋ, ಅದೆಲ್ಲ ಇನ್ನೊಂದು ಅಲ್ಲ, ಒಂದ್ 7-8 ಕೋಳಿ ಮುರಿ ಇಲ್ಲ, ಒಂದ್ ಕುರಿನೂ ಕಡಿಲಿಲ್ಲ. ಎಲ್ಲ ಮಾಡಬಹುದು, ಈಗ ಹೋಗ್ಲೇಬೇಕಲ್ಲ. ಅದಲ್ರಿ, ಅದ್ರ ಜೊತೆ ನಾವ್ ಏನೇನೆಲ್ಲ ತಕ್ಕೊಳ್ತಿದ್ವಿ ಅದೆಲ್ಲ ತರ್ಬೇಕಾಗಿತ್ತಲ್ರಿ. ಆತ್ಮ, ನಮಗಷ್ಟು ವ್ಯವಧಾನ ಇಲ್ಲ. ರಾಜಕೀಯ ವಿಷಯ ಅಲ್ಲ, ರಾಜಕೀಯ ಬಿಟ್ಟು ನಾನೇ ಹೋಗ್ಬೇಕು, ಹೋಗ್ತೇನೆ. ಊರಾಗ ಮಂದಿ ಇರ್ತಾರ, ಈಗೇನ್ ಮಾಡೋಣ ಹೇಳು? ಇಲ್ಲಿ ಉಳ್ಳ ಉಳ್ಕಬೇಕ್ರಿ. ಅಲ್ಲಿ ವ್ಯವಸ್ಥೆ ಆಗ್ಬೇಕಲ್ಲ. ಅಲ್ಲಿ ವ್ಯವಸ್ಥೆ ಬೇಕಂತಂದ್ರ ಏನಾದ್ರು ಯೋಚನೆ ಮಾಡೋಣ. ನೀವು 4 ದಿವಸ ಉಳಿಬೇಕು. ಅಲ್ಲಿ ಯೋಚನೆ ಏನ್ ಮಾಡ್ಬಹುದು ಹೇಳು? ಏನಾರು ಯೋಚನೆ ಮಾಡ್ಬೇಡ್ರಿ. ಅಲ್ಲಿ ಏನಾಗೈತಿ ಹೇಳ್ರಿ, ನಾನು ಹೋಗಿ ಬರ್ತೀನಿ. ನೀನ್ ಹೋದೆ ಅಂತ ಆದ್ರೆ ನಮಗಿಲ್ಲಿ ಮಾತಾಡುವುದಕ್ಕೆ ಯಾರು ಇರ್ತಾರ? ಅಲ್ರಿ, ಅವಸರ ಐತಿ ಅಂತ ಹೇಳ್ತೀರಿ, ಏನು ಆಗೋಕೈತಿ ಅಂತ ಹೇಳ್ತೀರಿ. ಏನು ಆಗೋ ಮುಂದ ಅಡಿಯೋ, ನೀನ್ ಹೋಗುದು ಬೇಡ, ನಾನ್ ಬೇಡ್ರಿ. ಆಳುಗಳನ್ನು ಕಳುಹಿಸಿ ಪ್ರಯೋಜನ ಇಲ್ಲ. ಅಪ್ಪಣೆ ಆದ್ರೆ ನಾನೇ ಹೋಗಿ ಬರ್ತೇನೆ. ನನಗೂ ಒಳಗಿಂದ ಹೋದ್ರೆ ನೀನೇ ಹೋಗಲಿ ಅಂತ ಉಂಟು. ಅವ ಒಪ್ತಾನೋ ಇಲ್ಲವೋ ಅಂತ. ಅಲ್ರಿ, ನೋಡ್ರಿ ನಮ್ಮ ಮಗ ಎಷ್ಟು ಶಾಣೆ ಅದಾನ. ಹೆಂಗ ನಾನಾ ಹೋಗ್ಬಿಡ್ತೀನಿ ಅಂತ. ಸರಿ, ಪ್ರಯಾಣಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ಮಾಡಿಕೋ. ನನ್ನ ಮಗನಿಗೆ ನಾನೊಂದು ಲೇಖನ ಬರೆದಿಡ್ತೇನೆ. ಸರಿ, ಅವಸರದಾಗ ಹೋಗ್ಬೇಡ್ರಿ. ನಾನು ಆಚೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ. ಆ ಕಡೆಯಿಂದ ಅಗುಳಿ ಸೇರಿಸಿ ನಮೋ ರಾಜಕೀಯವಾದ ವ್ಯವಹಾರ. ಶ್ರೀಮತ್ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂ ತನ್ನ ಸುತ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸಂ ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆಗರಸಾದ ಬಂ ಸಂದೇಹವಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನೆಂದೀತನಂ ಕಳುವಿದೆನು ನಿನ್ನ ಬಳಿಗಿದನರಿವುದು.
ಹೊತ್ತುಗಳೆಯದೆ ಬಂದ ಬಳಿಗಿವನ ಕುಲಶೀಲ ವಿತ್ತ ವಿದ್ಯ ವಯೋ ವಿಕ್ರಮಂಗಳ ನೀ ನೋಡುತ್ತಿರದೆ ಕೊಡು ವಿಷವ ಮೋಗಿಸುವಂತೆ ಬಾಲಕಗೆ ಉತ್ತರೋತ್ತರವುದು. ಶ್ರೀಮತ್ಸಜೀವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದೇವು ತನ್ನ ಸುತ ಮದನಂಗೆ ಮಿಗಬರಿಸಿ ನೇಮಿಸಿದ ಕಾರ್ಯಮಿ ಚಂದ್ರಹಾಸು ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮಗರ ಸಾಧಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನೆಂದೀತನಂ ಕಳುವಿದನು ನಿನ್ನ ಬಳಿಗಿದನರಿವುದು. ಹೊತ್ತುಗಳ ಎದೆ ಬಂದ ಬಳಿಗೆವನ ಕುಲಶೀಲ ವಿತ್ತ ವಿದ್ಯ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಮ ಮೋಯಿಸುವಂತೆ ಬಾಲಕಗೆ ಉತ್ತರೋತ್ತರವುದು. ಕೇಳಯ್ಯ, ಹೇಳಿ. ಪ್ರಯಾಣಕ್ಕೆ ಬೇಕಾದಂತಹ ಸಕಲ ಸಿದ್ಧತೆ ಆಯ್ತು, ಹೌದಲ್ಲ? ಈಗ ನೀನಿಲ್ಲಿಂದ ಹೊರಡಬೇಕು. ನೇರವಾಗಿ ಕುಂತಳವನ್ನ ಸೇರಿ ಅಲ್ಲಿ ಪಟ್ಟದಲ್ಲಿ ನನ್ನ ಮಗ ಮದನ ಇದ್ದಾನೆ, ಸರಿ, ಅವನನ್ನ ಮಾತ್ರ ಕರೆಯಬೇಕು. ಯಾಕೆಂದ್ರೆ ಈ ಲೇಖನದಲ್ಲಿರುವ ವಿಷಯ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು, ಬಹಳ ಗುಟ್ಟಾದ ವಿಷಯ. ಎಲ್ಲಿಯೂ ಯಾರಿಗೂ ಗೊತ್ತಾಗದಂತೆ ಅವನಿಗೆ ಮಾತ್ರ ತಿಳಿಯುವ ಹಾಗೆ ನೀನಿದನ್ನ ಅವನಿಗೆ ಕೊಟ್ಟು ಬಂದರೆ ಮುಂದಕ್ಕೆ ತೋಷ ಒಪ್ಪುವುದು. ಮಂತ್ರಿಗಳೇ, ಗುಟ್ಟಾದಂತಹ ರಾಜಕೀಯ
ರಾಜಕೀಯ ರಹಸ್ಯವನ್ನ ಒಳಗೊಂಡಂತಹ ವಿಷಯ. ಗುಟ್ಟಾಗಿಯೇ ಪತ್ರವನ್ನ ಬರೆದಿದ್ದೀರಿ, ಗುಟ್ಟಾಗಿಯೇ ನನ್ನನ್ನ ಕಳುಹುತ್ತಾ ಇದ್ದೀರಿ, ಗುಟ್ಟಾಗಿಯೇ ಮಗ ಮದನಿಗೆ ಕೊಡಬೇಕೆನ್ನುವ ಹಾಗೆ ಆಣತಿಸ್ತಾ ಇದ್ದೀರಿ. ಮಂತ್ರಿಗಳೇ, ಗುಟ್ಟಾದಂತಹ ವಿಷಯವಾದ ಕಾರಣ ನೀವೇ ನಿಮ್ಮ ಕೈಯಾರಿ ನನ್ನ ಉತ್ತರೀಯಕ್ಕೆ ಕೊಟ್ಟಿದ್ರೆ ಗುಟ್ಟು ರಟ್ಟಾಗುವ ಸಮಸ್ಯೆ ಇರುವುದಿಲ್ಲ. ಇದು ಪ್ರಾಮಾಣಿಕತೆಯ ಲಕ್ಷಣ. ನಿನ್ನ ಮೇಲೆ ನನಗೆ ವಿಶ್ವಾಸ ಉಂಟು. ಗುಟ್ಟನ್ನು ಬಹಳ ಜಾಗೃತರಾಗಿ ಕಾಪಾಡಿಕೊಳ್ತೀಯ ನೀನು ಅಂತ. ಆದರೂ ಕೆಲವು ಬಾರಿ ನಾವು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳುವುದು ಊರಿಗೆಲ್ಲ ಗೊತ್ತಾಗಿರ್ತದೆ. ಆದ್ದರಿಂದ ಎಷ್ಟು ಜಾಗೃತರಾಗಿದ್ದರೂ ಸಾಕಾಗಲಾರದು. ಇಡುವ ಪ್ರತಿ ಹೆಜ್ಜೆಯೂ ಬಹಳ ಕಷ್ಟಪ್ರದ. ಜಾಗ್ರತೆ. ಆದಿತ್ತು ಮಂತ್ರಿ. ತಿರುಗಿ ಬಾರದ ಸ್ಥಳಕ್ಕೆ ಯಮನಾಲಯಕ್ಕೆ ಹೋಗು. ಮುಂಬರಿದು ಬರುತ್ತಿರಲು ಮುಂಬರಿದು ಬರುತ್ತಿರಲು ಮುಂಬರಿದು ಬರುತ್ತಿರಲು ಬರುತ್ತಿರಲು ಕುಂತಳವೆಂಬ ನಗರೋದ್ಯಾನ ವನವು ಕುಂತಳವೆಂಬ ನಗರೋದ್ಯಾನ ವನವು ಉದ್ಯಾನ ವನವು ನೋಡಿದ ಅಂಬರವನು ಇರುತ್ತಿರಲು ನೋಡಿದ 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 ಅಂಬರವನು ಇದಿರ್ಗಂಬ ಇರುತ್ತಿರಲು ನೋಡಿದ ಅಂಬರವನು ಇರುತ್ತಿರಲು ನೋಡಿದ ಅಂಬರವನು ನಿಜವಾಗಿ ಸಂತೋಷ ಸಮಾಧಾನದ ವಿಷಯ ಇದು. ಕಾರಣ ಅನೇಕ ದಿನಗಳಿಂದ ಕುಂತಳವನ್ನ ನೋಡಬೇಕು ಎನ್ನುವಂತಹ ಆಶಯವನ್ನ ಮನಸ್ಸಿನಲ್ಲಿ ಇರಿಸಿಕೊಂಡವನಾದ ಈಗ ನೋಡಿ ವಿಸ್ಮಿತನಾಗಿ ಉಪವನ ರೋಡಿಯಳು ಮಿಗಿಲೆ ನೀಪೋ ಅಮಮ 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 ರೋಢಿಯಳು ಮಿಗಿಲೆ ನೀಪು ಅಮಮ 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 ಓಡದಿಯ ಮಂದ ನೀಲ ನಂದೇ ಓಡದಿಯ ಮಂದ ನೀಲನಂತೆ ನೋಡುವರೆ
ಸೊಬಗು ನೋಡುವರೆ ಸೊಬಗು ಮನ ಮಾಡಿ ನಾದಿಸೆಯ ತರುವಿನೊಳ್ ಆಡುತ್ತೀಯ ಕಲಕೀರ ವಾಣಿಯ 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 ಕೇಳಿ ಸಂತಸದಿ ತರುವಿನೊಳ ಆಡುತ್ತೀಯ ಕಲಕೀರ ವಾಣಿಯ ಕೇಳಿ ಸಂತಸದಿ ಅಮಮ 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 ಆಹಾ ಓಹೋ ಆಹಾ ಏನ್ ಸೊಗಸೋ ತೋರೋ ತತ್ತರಿ 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 ಏನ್ ಸೊಗಸು ಏನ್ ಸೊಗಸು ಏನ್ ಸೊಗಸು ಕಾಣುವುದಿಲ್ಲಿ ಏನ್ ಸೊಗಸೋ ಏನ್ ಸೊಗಸೋ ಏನ್ ಸೊಗಸೋ 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 ಏನ್ ಸೊಗಸು ಕಾಣುವುದಿಲ್ಲಿ ನೇತ್ರಸಗ ಹರುಷವ ಕಾಂಬ ನೇತ್ರಸಗ 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 ಹರುಷವ ಕಾಂಬ ತೆರದಲ್ಲಿ ನೇತ್ರಸಗ ಹರುಷವ ನೇತ್ರಸಗ ಹರುಷವ 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 ಕಾಂಬ ತೆರದಲ್ಲಿ ನೇತ್ರ ಸಗ ಹರುಷವ ನೇತ್ರ ಸಗ ಹರುಷವ ಹರುಷವ ಕಾಂಬ ತೆರದಲ್ಲಿ ವಾರಿಗನ್ನಡಿಯಂತೆ ಒಳಪಿಂದ ವಾರಿ 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 ಗನ್ನಡಿಯಂತೆ ಒಳಪಿಂದ ವಾರಿ ಗನ್ನಡಿ ವಾರಿ ಗನ್ನಡಿಯಂತೆ ವಾರಿ ಗನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜೀಪುದೆಂತು ಬಲು ಚಂದ ಕಣ್ಗೆ ತೋರಿ ರಾಜೀಪುದೆಂತು ಬಲು ಚಂದ 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 ಬಲು ಚಂದ ವಾರಿ ಗನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜೀಪುದೆಂದು ಬಲು ಚಂದ ಕಣ್ಗೆ ತೋರಿ ರಾಜೀಪುದೆಂದು ಬಲು ಚಂದ ಆಹಾ ಬಲು ಅಂದ ಓಹೋ ಬಲು ಚಂದ ಆಹಾ ಆಹಾ ಆಹಾ
ಚೋದ್ಯವರರೇ ಮಂಟಪದಂತೆ ಕಡು ಚೋದ್ಯ ಅರರೇ ಮಂಟಪದಂತೆ ಮಂಟಪದಂತೆ ಕಡು ಚೋದ್ಯ ಅರರೇ ಮಂಟಪ 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 ಸುಮ ಪಿಡಿದ ಗಿಡವು ತೋರಣದಂತೆ ಸುಮ ಬಿಡಿದ ಗಿಡವು ಸುಮ ಬಿಡಿದ ಗಿಡವು ತೋರಣದಂತೆ ತೋರಣದಂತೆ ಸುಮ ಬಿಡಿದ ಗಿಡವು ತೋರಣದಂತೆ ಆಹಾ ಓಹೋ ಆಹಾ ಓಹೋ ಆಹಾ 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 ಏಕದು ಕಾಣುವುದಿಲ್ಲೇ ಆ ಆ ಆ ಆ ಕಡು ಚೋದ್ಯವರರೇ ಮಂಟಪದಂತೆ ಸುಮ ಪಿಡಿದ ಗಿಡವು ತೋರಣದಂತೆ ಆ ಆ ಆ ಆ ಕಾಣುವುದಿಲ್ಲ ನೇತ್ರ ಸಗ ಹರುಷವ ಕಾಪ ತೆರದಲ್ಲಿ ಅರರೆ ಅಮಮ ಅರರೆ ಅಮಮ ಅರರೆ ನಿಜವಾಗಿ ಇಲ್ಲಿಯ ಪರಿಸರವನ್ನು ಇನ್ನೂ ನೋಡಬೇಕು ಮತ್ತು ನೋಡಬೇಕು ಎನ್ನುವಂಥ ಆಸೆ ಎಲ್ಲವರಿಗೂ ಕೂದು ಸ್ವಾಭಾವಿಕವೇ. ಅಂಥ ಸುಂದರವಾದಂತಹ ಪರಿಸರ ಇದು. ಮಾನವನ ಯಾವತ್ತೂ ದೇಶವನ್ನಾಳಿಸಿ ಪ್ರೀತಿಯನ್ನು ಮಮತೆಯನ್ನು ಸಾರುವಂತಹ ಈ ಇಂತಹ ಪ್ರಕೃತಿಯ ಮಡಿಲಲ್ಲಿ ನಾವು ಬದುಕಿದಂತಹ ಕ್ಷಣಗಳು ಅಮೂಲ್ಯ ಧನ್ಯ ಎನ್ನುವ ಹಾಗೆ ಭಾವಿಸ್ತೇನೆ. ನಿಜವಾಗಿ ಕೆಲವೆಲ್ಲ ಅನಿರೀಕ್ಷಿತವಾದಂತಹ ಘಟನೆ, ನಮಗೂ ನಿರೀಕ್ಷೆ ಇರುವುದಿಲ್ಲ ಕೆಲವೆಲ್ಲ. ಆದ್ರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಎನ್ನುವ ಹಾಗೆ
ಬಂದದ್ದನ್ನ ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸುವಂತಹ ಮನೋಭಾವ. ಹಾಗಿದ್ರೆ ಈ ಸಂದರ್ಭದಲ್ಲಿ ಪರಿಸರವನ್ನ ಅವಲೋಕಿಸಬೇಕು ಎನ್ನುವ ಕಾರಣಕ್ಕಾಗಿ ಬಂದವ ಅಲ್ಲ. ಮುಖ್ಯವಾಗಿ ಮಂತ್ರಿಗಳ ಕಾರ್ಯ ಎನ್ನುವಂಥದ್ದು ನನ್ನ ಹೆಗಲ ಮೇಲುಂಟು. ಅದನ್ನು ಪೂರೈಸುವುದಕ್ಕೆ ಸ್ವಲ್ಪ ಕಾಲಾವಕಾಶವೂ ಉಂಟು. ಅಲ್ಲಿಯವರೆಗೆ ಪರಿಸರವನ್ನ ಇನ್ನೊಮ್ಮೆ ಅವಲೋಕಿಸಿ ಕಾಣುತ್ತಿರುವಂತಹ ತಿಳಿಗೊಳದಲ್ಲಿ ಕೈಕಾಲು ಮುಖವನ್ನು ತೊಳೆದು ಶುಭ್ರನಾಗಿ ಶುದ್ಧನಾಗಿ ಒಂದು ಸ್ವಲ್ಪ ಆಯಾಸ ಪರಿಹಾರವನ್ನು ಮಾಡಿಕೊಳ್ತೇನೆ. ವಿಶ್ರಾಂತಿ ಒಂದು ಸಿಕ್ಕಿದ್ರೆ ಆಮೇಲೆ ಮತ್ತೇನಾದ್ರೂ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನೋಡು, ಬಂದಳೋರ್ವಳೆ ವಿಷಯ ಒಂದು ಕಡೆಗೆ, ಬಂದಳೋರ್ವಳೆ ವಿಷಯ ಒಂದು ಕಡೆಗೆ, ಪುಷ್ಪ ಚಂದದಿ ಕೊಯ್ಯುತ್ತಾನೆ. ನೋಡಿ ಆಗ ನೋಡಿ ಹಿಗ್ಗಿದ ಆಗ ನೋಡಿ ಹಿಗ್ಗಿದ ಆಗ ನೃಪಕುಮಾರನ ಕಂಡು, ನೃಪಕುಮಾರನ ಕಂಡು ಪಾಡಿ ಪೂರ್ವತ ಪುಣ್ಯವ, ನೃಪಕುಮಾರನ ಕಂಡು, ನೃಪಕುಮಾರನ ಕಂಡು ಪಾಡಿ ಪೂರ್ವತ ಪುಣ್ಯವ, ಪುಣ್ಯವ, ಪುಣ್ಯವ. ಈತನಾರು, ಈತನಾರು, ಈತನಾರು. ಲಕ್ಷಣದುಳು ರೂಢಿಪ ಸುತನವುದೋ, ಲಕ್ಷಣಗಳು ರೂಢಿಪ ಸುತನವುದು, ಲಕ್ಷಣಗಳು ರೂಢಿಪ ಸುತನವುದು, ಸುತನವುದು, ಸುತನವುದು. ಖಾಡ ನಿದ್ರಿ ಬೈದನಾರು ಲಕ್ಷಣದೊಳು ರೂಢಿಪ ಸುತನವುದು, ರೂಢಿಪ ಸುತನವುದು, ಸುತನವುದು, ಸುತನವುದು. ಲಕ್ಷಣದೋಳು ರೂಢಿಪ ಸುತನವುದು, ಲಕ್ಷಣದೋಳು ರೂಢಿಪ ಸುತನವುದು, ಹೌದು. ಈತನಾರು, ಈತನಾರು. ಲಕ್ಷಣಗಳು ರೂಢಿಪ ಸುತ ಹೌದು, ಲಕ್ಷಣದಳು ರೂಢಿಪ ಸುತ ಹೌದು, ಹೌದು, ಹೌದು. ಗಾಢ ನಿದ್ರಿಪ ಈತನಾರು, ಲಕ್ಷಣದಳು ರೂಢಿಪ ಸುತನವುದು, ಲಕ್ಷಣದಳು ರೂಢಿಪ ಸುತ ಹೌದು. ನೋಡಿ ಹಿಗ್ಗಿದ ಹಿಗ್ಗಿದ ಹಿಗ್ಗಿದ
ಪುಣ್ಯವಾ ಬಂದಳು ಓರ್ವಳು ಅಂತ ಹೇಳಿದ್ರಲ್ಲ ನೀವು, ನಾನು ಹೆಚ್ಚಾಗಿ ಹಾಗೆ ನನಗೆ ದೊಡ್ಡ ಜನರೊಟ್ಟಿಗೆ ತಿರುಗಾಡುದು ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಇಷ್ಟವೇ ಆಗುದಿಲ್ಲ ಸ್ವಾಮಿ. ರಾಜಕುಮಾರಿಗೆ ನಾನು ಬಿಟ್ಟರಾಗುದಿಲ್ಲ, ಎಲ್ಲಿಗೆ ಹೋಗುದಾದ್ರೂ ನನ್ನನ್ನೇ ಕರ್ಕೊಂಡು ಹೋಗುದು. ನೋಡಿ ಸಂದರ್ಭ ಹೇಗಿರ್ತದೆ ಅಂತ. ವನವಿಹಾರಕ್ಕಿಂತ ರಾಜಕುಮಾರಿ ಜೊತೆಗೆ ಬಂದವಳು ನಾನು. ಇಲ್ಲಿ ಬಂದ ಮೇಲೆ ನಾವು ಬೇರೆ ಬೇರೆ ಆದದ್ದು. ಅವರವರಿಗೆ ಬೇಕಾದ ಹೂವನ್ನು ಕೊಯ್ಯುತ್ತಾ ಹೋದದ್ದು ನಾವು ಮುಂದೆ. ನಾನು ಹೂ ಕೊಯ್ಯುತ್ತಾ ಬಂದು 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 ಇನ್ನೇನು ಕಾಲಿಡುತ್ತೇನೆ, ಮೇಲಿನ ಹೂವನ್ನು ನೋಡ್ತಾ ಎಂತ ಅಪಾಯ ಆಗಿ ಹೋಗ್ತಿತ್ತು. ಒಂದು ಪ್ರಾಣಿ ಹತ್ಯೆಯಾಗಿ ಹೋಗ್ತಿತ್ತು. ಈಗ ಪ್ರಾಣಿ ಹತ್ಯೆ, ಹೌದು. ಅಂದ್ರೆ ಪ್ರಾಣ ಇರುವುದಲ್ಲ ಪ್ರಾಣಿ ಅಲ್ವಾ? ಅಂದ್ರೆ ಹೀಗೆ ಒಮ್ಮೆಗೆ ಕೈ ಹಾಕಬೇಕು ಹೂವಿಗೆ ಎನ್ನುವಾಗ ಪಕ್ಕನೆ ಮಿಂಚು ಹೊಡೆದ ಹಾಗೆ ಕಾಲೆತ್ತದ್ದು, ಹೌದು. ಮಿಂಚು ಹೊಡೆದಾಗ ಕಣ್ಣಿಗೆ ಪಕ್ಕನೆ ಕೆಳಗೆ ನೋಡ್ತೇನೆ, ಏನಾಯ್ತು? ಇಷ್ಟೆಲ್ಲ ಚಂದದ ಗಂಡವ ಮಲಗಿದ್ದಾನೆ ಸ್ವಾಮಿ. ಏನು ಯಾರ ಬಗ್ಗೆ ಇದೆ ಇಲ್ಲಿ ಮಲಗಿರುವಂತಹ ಗಂಡು? ಹೌದು, ಗಂಡಸರೆಲ್ಲ ಇಷ್ಟೆಲ್ಲ ಚಂದ ಇರ್ತಾನೆ ಅಂತ ನಾನು ತಿಳಿದಿರ್ಲಿಲ್ಲ. ನೀವು ನೋಡಿದ್ದು ಪ್ರಥಮ ಇರಬೇಕು. ನೋಡಿದ್ದೇವೆ ನಾವು ಬಹಳಷ್ಟು ಮಂದಿಯನ್ನ. ಹಾಗಂತ ಇಂಥ ಗಂಡಸನ್ನು ನೋಡಿದ್ದು ಇಲ್ವೇ ಇಲ್ಲ. ಹಬ್ಬ, ಒಮ್ಮೆ ನಾನು ಅವಕ್ಕಾಗಿ ಇಂಥದ್ದಲ್ವ ನೋಡ್ತಾ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಇನ್ನೂ ನೋಡ್ಬೇಕು, ಮತ್ತು ನೋಡ್ಬೇಕು. ಆಹಾ, ಬಹುಶಃ ಅದಕ್ಕಾಗಿ ಇರಬೇಕು ನಾನು ಒಂಟಿಯಾಗಿ ಬರುವಂತಹ ಸಂದರ್ಭ ಸಿಕ್ಕಿದ್ದು, ಇವನನ್ನು ನೋಡುವಂತಹ ಅವಕಾಶ ಸಿಕ್ಕಿದ್ದು ಪೂರ್ವದ ಪುಣ್ಯ. ಹೌದೌದು, ಕೆಲವರಿಗೆಲ್ಲ ಹಾಗೆ ಅಲ್ವಾ? ನಮಗೂ ಬಹುಶಃ ಹಾಗೆ ಇರಬೇಕು. ನಾವು ಮಾಡಿದ್ದಲ್ಲ, ನಮ್ಮ ಅಪ್ಪ ಅಮ್ಮನ ಪುಣ್ಯ. ಹೌದು, ಇಂಥದ್ದೊಂದು ಅವಕಾಶ ನಮಗೆ. ಹಾ 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 ಹಾ, ಎಷ್ಟು ಚಂದ ಅದು. ಅದು ಹೇಳಿದ್ನಲ್ಲ, ಗಂಡಸರಲ್ಲಿ ಇಷ್ಟೆಲ್ಲ ಚಂದ ಇರ್ತಾರ. ನೋಡಿ, ಮುಖದಲ್ಲಿ ರಾಜ ಲಕ್ಷಣ ರಾಚಿತ ಉಂಟು. ರಾಜಲಕ್ಷಣ, ಹೌದೌದು. ನಮ್ಮಲ್ಲಿ ಗ್ರಾಮ್ಯವಾಗಿ ಹೇಳಿದ್ರು ತೊಯ್ತಾ ಉಂಟು ಅಂತ. ರಾಜ ಲಕ್ಷಣ ತೊಯ್ತಾ ಉಂಟು ಅಂದ್ರೆ ಮುಖವನ್ನು ನೋಡಿದವಾಗಲೇ ಅವ ರಾಜಕುಮಾರ ಅಂತ ಗುರುತಿಸಬಹುದು ನಾವು. ಅಂತಹ ರಾಜ ಲಕ್ಷಣ. ಮುಚ್ಚಿದ ಕಣ್ಣೇ ಇಷ್ಟು ಚಂದ, ತೆರೆದ್ರೆ ಇನ್ನೆಷ್ಟು ಚಂದವೋ. ಆ ಹಣೆ, ಆ ಮೂಗು, ಆ ಬಾಯಿ ನೋಡಿ, ನಮ್ಮ ಕುತೂಹಲ ಕೇಂದ್ರವೇ ಅದು, ಆಕರ್ಷಣೀಯ ಸ್ಥಳವೇ ಅದು. ಯಾವುದು? ಆ ತುಟಿ ಮತ್ತು ಮೂಗಿನ ಮಧ್ಯದ ಮೀಸೆ ಬರುವ ಜಾಗ. ನನಗೆ ಗೆಳತಿ ಯಾರೋ ಹೇಳಿದ್ ಕೇಳಿದ್ದು ನಾನು, ಈ ಮುತ್ತಿನ ರುಚಿ ಹೆಚ್ಚುವುದು ಮೀಸೆ ಚುಚ್ಚಿದವಾಗಲಂತೆ. ನಂಗೆ ಗೊತ್ತಿಲ್ಲ, ನಾ ಯಾರೋ ಹೇಳಿದ್ ಕೇಳಿದಷ್ಟೇ. ನಿಮಗೆ ಗೊತ್ತಿಲ್ಲ? ಬೇಸರ ಆಯ್ತಾ? ನಮಗಾಗ್ಲಿಲ್ಲ. ಅವ್ರಿಗೆ ಆಯ್ತೇನೋ ಬಹುಶಃ. ಅಲ್ಲ, ಮೀಸೆ ಇಲ್ದಿದ್ದವ್ರು ಮುತ್ತು ಕೊಟ್ರು ಇನ್ನೂ ರುಚಿ ಅಂತ ಬೇರೆ ಯಾರೋ ಹೇಳಿದ್ರು, ನಂಗೆ ಗೊತ್ತಿಲ್ಲ. ಮತ್ತು ರುಚಿ ಹಾಗಾಗಿ ಅಂದ್ರೆ ಒಂದು ರೀತಿಯಲ್ಲಿ ಮೈ ನವಿರೇಳಿಸುವಂತಹ, ಜುಮ್ ಎನ್ನುವಂತಹ ಅನುಭವಗಳವೆಲ್ಲ ಕೇಳಿದ್ರೆ ಹಾಗೆ. ಹೌದು, ಇನ್ನು ಅನುಭವಿಸಿದವರಿಗೆ ಅವರವರಿಗೆ ಗೊತ್ತು. ಹಾಗೆ ಇವನನ್ನು ನೋಡ್ತಾ ಇದ್ದ ಹಾಗೆ ಯಾಕೋ ಇವನಲ್ಲಿ ಮಾತಾಡಬೇಕು ಅಂತ ಅನಿಸ್ತದೆ. ಯಾರಾಗಿರಬಹುದು? ರೂಢಿಪ ಸುತ್ತ. ಹೌದು, ನಾವು ಕೇಳಿದ್ದೇವೆ ಚಂದದಲ್ಲಿ ಗಂಡಸರಲ್ಲಿ ಯಾರೆಲ್ಲ ಮನ್ಮತ್ತ, ಜಯಂತ, ಸುಮಂತ, ನಾಳ ಕೂಬನಾದಿಗಳು, ಅವ್ರು ಯಾರು ಆಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರನ್ನ ಕಣ್ಣು ಮುಚ್ಚಿದಿಲ್ವಲ್ಲ. ಇವ ಕಣ್ಣು ಮುಚ್ತಾನೆ ಅಂತ ಆದ್ರೆ ಯಾರಾಗಿರಬಹುದು? ಇವ ಯಾರೇ ಆಗಿರ್ಲಿ, ಇವನನ್ನು ನೋಡ್ತಾ ಇದ್ದ ಹಾಗೆ ನನಗೆ ಯಾಕೆ ಹೀಗೆ
ಹೋದ ಆತನ ಬಳಿಗೆ 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 ಹೋಗಲನೂರು ಬಾಧೆಗೆ ಬಿಚ್ಚುತ್ತಲಂದು ಹೋಗಲಾತನ ಬಳಿಗೆ ಆ ಆ ಆ